ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಪನ್ನೀರ್ ಮಸಾಲ ರೈಸ್ ಮಾಡ್ತಾಯಿದ್ದೀನಿ, ಅಂದರೆ ಪನ್ನೀರ್ ಬಿರಿಯಾನಿ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ನಿಮಗೆ. ಸ್ಟಾರ್ಟ್. 2 ಸ್ಪೂನ್ ಚಮಚ, 2 ಸ್ಪೂನ್ ತುಪ್ಪ, ಎಣ್ಣೆ ಚೆನ್ನಾಗಿ ಕುದಿಸ್ಕೊಂಡು ಅದ್ರ ಒಳಗಡೆ ಫಸ್ಟು ಪನ್ನೀರ್ ಹಾಕಬೇಕು. ಪನ್ನೀರ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ನಾವು. ಸ್ವಲ್ಪ ಬಣ್ಣ ಕೆಂಪು ಆಗೋ ಥರ ಹುರ್ಕೋಬೇಕದು ಚೆನ್ನಾಗಿ ಪನ್ನೀರು, ಅಂದರೆ ಚೆನ್ನಾಗಿ ಟೇಸ್ಟ್ ಇರ್ತದೆ, ಇಲ್ಲಾಂದರೆ ಟೇಸ್ಟ್ ಬರೋಲ್ಲ. ಹಾಕಬೇಕು. ಈಗ ಏನು ಮಾಡಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಬಿಡಿ. ಜೀರಿಗೆ, ಅರಿಶಿನ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಒಳ್ಳೆಯದು. ಇದಾದ ನಂತರ ಮೆಣಸಿಕಾಯಿ, ಆಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟು, ಆಮೇಲೆ ಈರುಳ್ಳಿ, ಆಮೇಲೆ ಸ್ವಲ್ಪ ಬೀನ್ಸ್ ಹಾಕ್ಕೊಳ್ಳಿ. ವೆಜಿಟೇಬಲ್ಸ್ ಇದ್ರೇ ಚೆನ್ನಾಗಿರ್ತದೆ, ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಕೆಂಪು ಆಗೋ ಥರ ಬರ್ತಾರೆ ಇದೆಲ್ಲ ವೆಜಿಟೇಬಲ್ಸ್. ಇಲ್ಲಾಂದರೆ ಒಣದಿತ್ತಂದರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ, ಟೇಸ್ಟ್ ಬರಲ್ಲ ಇದು. ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಹಾಕಬೇಕು. ಮೇನಿರೋದೇ ಅದು. ಮಾಡೋ ತನಕ ಅಕ್ಕಿ ನೆನೆ ಹಾಕ್ಕೊಳ್ಳಿ ನೀರಲ್ಲಿ ಒಂದು 10 ನಿಮಿಷ, ಇದು ಫ್ರೈ ಆಗೋ ತನಕ. ಅಕ್ಕಿ ನೆನೆ ಅಂದರೆ ಚೆನ್ನಾಗಿ ನೆನೆತಂದರೆ ಖುಷಿಯಾಗಿ ಚೆನ್ನಾಗಾಗುತ್ತೆ. ಸ್ವಲ್ಪ ಮಸಾಲ ಹಾಕ್ಕೊಳ್ಳಿ ಇದಕ್ಕೆ, ಮತ್ತು ಹೋಮ್ ಮೇಡ್ ಮಸಾಲ, ಉಪ್ಪು ರುಚಿಗೆ ತಕ್ಕಷ್ಟು, ಈಗ ಅಕ್ಕಿ ಹಾಕ್ಬಿಡೋಣ. ನೆನೆಸಿರೋದು ಅಕ್ಕಿ ಇದು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಡಿ. ಎಷ್ಟು ಹಾಕ್ತೀರ ಹಾಕಿ, ಆಮೇಲೆ ಡಬಲ್ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿ. ಯಾಕಂದರೆ ವೆಜಿಟೇಬಲ್ಸ್ ಹಾಕಿರ್ತೀವಿ, ಅದು ಕೂಡ ನೀರು ಹೀರ್ಕೊಡ್ತದೆ. ಅದಕ್ಕೋಸ್ಕರ ಒಂದು 1/2 ಅಂದರೆ ಒಂದು 50 ml ಜಾಸ್ತಿ ಇರಲಿ ನೀರು. ನೀರು ಹಾಕಿಬಿಡಿ ಇದಕ್ಕೆ. ಪನ್ನೀರು ಟೇಸ್ಟ್ ನೋಡಿ. ಫಸ್ಟು ಸ್ವಲ್ಪ ಉಪ್ಪು ಬೇಕಾಗುತ್ತೆ,
ಸ್ವಲ್ಪ ಜಾಸ್ತಿ. ಇನ್ನು ಮಾಡೋಕ್ಕೆ ಸಿಟಿ ಇಡಿ, ಎರಡು ಸಿಟಿ ಇಡಿ ಕರೆಕ್ಟಾಗಿ. ಆಮೇಲೆ ಸ್ವಲ್ಪ ಸಣ್ಣ ಮಾಡಿ 1 to 3 ಮಿನಿಟ್ಸು, ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಸಿಟಿ ಇಟ್ಟರು ನಡೀತದೆ. ಅನ್ನ ಚೆನ್ನಾಗಿ ಆಯ್ತದ. ಅನ್ನ ಸಿಟಿ ಆಗೋ ತನಕ ನಾವು ಸಲಾಡ್ ರೆಡಿ ಮಾಡೋಣ. ಮೊಸರು ಬಜ್ಜಿ ಅಂತಾರೆ ಈ ಕಡೆ, ಬೆಂಗಳೂರು ನಮ್ಮ ಕಡೆ ಕುಸಂಬರಿ ಅಂತಾರೆ. ಬಂದಾಯಿತು. ಇನ್ನು ಆಫ್ ಮಾಡಿಬಿಡಿ. ಇನ್ನು 5 ಮಿನಿಟ್ಸ್ ಬಿಟ್ಬಿಡಿ, ಏರೆಲ್ಲ ಹೋಗಲಿ. ಓಪನ್ ಮಾಡೋಣ, ಹೆಂಗಾಗಿದೆ ನೋಡೋಣ. ಪನ್ನೀರ್ ಬಿರಿಯಾನಿ. ಇದು ನೋಡಿ, ನಮ್ಮದು ಸಲಾಡ್ ರೆಡಿ ಆಯಿತು. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಖಾರ. ಬೆಳ್ಳುಳ್ಳಿ ಖಾರ ಅಂದರೆ ನಮ್ಮ ಕಡೆ ಕುಟ್ಬಿಟ್ಟು ಖಾರ ಮಾಡ್ತಾರೆ, ನೋಡ್ಬೋದು. ಇದ್ರಲ್ಲಿ ಸ್ವಲ್ಪ ಮೊಸರು ಹಾಕ್ತೀನಿ. ಇದು ನೋಡಿ, ನಮ್ಮ ಸಲಾಡ್ ರೆಡಿ ಆಯ್ತು. ಈಗ ರೆಡಿ ಆಯಿತು. ಸ್ವಲ್ಪ ನೀರು ಹಾಕ್ಕೋಬೇಕು ಇದ್ರೊಳಗಡೆ, ಅಂದರೆ ಸ್ವಲ್ಪ ತಿಳಿದ್ರೆ ಚೆನ್ನಾಗಿರ್ತದೆ ಟೇಸ್ಟ್. ಇದಕ್ಕೆ ಗಟ್ಟಿ ಆದರೆ ಟೇಸ್ಟ್ ಬರುತ್ತೆ, ಬಟ್ ನಮ್ಗೆ ರೈಸ್ ಜೊತೆಗೆ ನಾವು ಸಾಂಬಾರು ಮಾಡಿರಲ್ಲ, ಅದಕ್ಕೆ ಸ್ವಲ್ಪ ತಿಳಿದ್ರೆ ಚೆನ್ನಾಗಿರ್ತದೆ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಹಾಕೋಬೋದು ಇದ್ರೊಳಗಡೆ. ಹಸಿಮೆಣಸಿನ್ಕಾಯಿ ಬದಲಾಗಿ ನಾನು ಬೆಳ್ಳುಳ್ಳಿ ಖಾರ ಹಾಕಿದ್ದೀನಿ. ಓಪನ್ ಮಾಡೋಣ. ಆಲ್ಮೋಸ್ಟ್ ಆರೋಗಿದೆ ನೋಡಿ ನಮ್ಮ ರೈಸು. ವಾವ್, ಇದ್ರೊಳಗೆ ಹಾಕಿ ಹೆಂಗಾಗಿದೆ ನೋಡಿ. ಪನ್ನೀರ್ ರೈಸ್, ಪನ್ನೀರ್ ಬಿರಿಯಾನಿ. ನೋಡ್ತೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ ರೈಸು. ನಮ್ಮ ಡಿಶ್ ರೆಡಿ. ಈಗ ಟೇಸ್ಟ್ ಮಾಡೋಣ. ಸೂಪರ್, ಮೈಂಡ್ ಬ್ಲೋಯಿಂಗ್, ತುಂಬ ಸೂಪರಾಗಿದೆ. ಒಂದ್ಸರಿ ಟ್ರೈ ಮಾಡಿ ಹೇಳಿ ನಿಮ್ಗೆ ಯಾವ ಥರ ಅನಿಸಿದೆ ಅಂತ. ಥ್ಯಾಂಕ್ ಯು.